IPL ನ ಪ್ರತಿ ಪಂದ್ಯದ ಹೈಲೈಟ್ಸ್, ಅಪ್ಡೇಟ್ಸ್, ಇನ್ಸೈಟ್ಸ್ ಗಳನ್ನ ನಿಮ್ಮ ಮುಂದೆ ಇಡುವಂತಹ IPL ಡಗ್ಔಟ್ಗೆ ಸ್ವಾಗತ. ಡಬಲ್ ಹೆಡರ್ ಆಗಿತ್ತು. ಮೊದಲ ಪಂದ್ಯ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ ನಡೆದಿರುವಂತಹ ಪಂದ್ಯ RCB ವರ್ಸಸ್ RR ಆಗಿದ್ದಂತಹ ಪಂದ್ಯ. ಯಾಕೆಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೆಳಗೆ ಹೋಗ್ತಾ ಇದ್ದಾರೆ. RCBಗೆ ಅವೆಯಲ್ಲಿ 3 ಮ್ಯಾಚ್ ಗಳನ್ನ ಗೆದ್ಕೊಂಡ್ ಬಂದಿದ್ರು. ಅಂದ್ರೆ ತವರನ್ನ ಬಿಟ್ಟು ಹೊರಗಡೆ ಆಡಿರುವಂತ KKR ಮೇಲೆ ಕೋಲ್ಕತ್ತಾದಲ್ಲಿ, ಮುಂಬೈ ಮೇಲೆ ವಾಂಖೆಡೆಯಲ್ಲಿ, ಹಾಗೇನೆ ಚೆನ್ನೈ ಮೇಲೆ ಚೆಪಾಕ್ ನಲ್ಲಿ ಗೆದ್ಕೊಂಡ್ ಬಂದಿದ್ರು. ಮತ್ತೊಂದನ್ನ ಗೆಲ್ತಾರೆ ಅನ್ನೋಂತ ಕಾನ್ಫಿಡೆನ್ಸ್ ಇತ್ತು. ಮತ್ತೆ RCB ಅಷ್ಟು ಸ್ಟ್ರಾಂಗ್ ಲೈನ್ ಅಪ್ ಎಲ್ಲೂ ಕೂಡ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಅನ್ನಿಸ್ತಾ ಇರಲಿಲ್ಲ. ಸೊ ಮತ್ತೊಮ್ಮೆ ಲಕ್ ಅನ್ನುವಾಗೆ ಟಾಸ್ ಅನ್ನ ಗೆದ್ದಿದ್ದು RCB. ಟೋಟಲ್ ಮ್ಯಾಚ್ ನ ಸಮರಿಯನ್ನು ಹೇಳಿ ನಾನು ನಿಮ್ಗೆ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಜೊತೆಗೆ ಎಡವಟ್ಟಾಗಿದ್ದಲ್ಲಿ ಅನ್ನೋ ವಿಚಾರನ ಹೇಳ್ತೀನಿ. ಸೊ ಇಲ್ಲಿ ಪ್ರಮುಖವಾಗಿ ಮೊದಲು ಬ್ಯಾಟ್ ಮಾಡೋಕೆ RCBಗೆ ಅಂದ್ರೆ ಟಾಸ್ ಗೆಲ್ಲೋಕೆ ಅವಕಾಶ ಸಿಕ್ತು. ಅದು ಒಂದು ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 6 ಮ್ಯಾಚ್ಗಳಲ್ಲಿ RCB 4ರಲ್ಲಿ ಟಾಸ್ ಅನ್ನ ಸೋತಿತ್ತು. ಇದು 2ನೇದು ಟಾಸ್ ಅನ್ನ ಗೆದ್ದಿದ್ದು. ಕೇವಲ 5ರಲ್ಲಿ ಒಂದೇ ಒಂದು ಸಾರಿ ಟಾಸ್ ಗೆದ್ದಿತ್ತು. ಈಗ ಟಾಸ್ ಗೆದ್ದು ಆಸ್ ಯೂಶುವಲ್ ಆಗಿ ಬೌಲಿಂಗ್ ಅನ್ನ ಅಥವಾ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. ಬ್ಯಾಟಿಂಗ್ ಇಳಿದಂತ ಯಶಸ್ವಿ ಜೈಸ್ವಾಲ್ ಏನೋ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಅವರಿಂದ ಒಳ್ಳೆ ಸಾಥ್ ಸಿಗ್ಲಿಲ್ಲ. ಆಮೇಲೆ ಬಂದಂತ ಬ್ಯಾಟರ್ಗಳು ಅಂತ ಒಂದು ದೊಡ್ಡ ಸಾಥನ್ನ ಕೊಡ್ಲಿಲ್ಲ. ಅದೇ ಸ್ವಲ್ಪ ಧ್ರುವ್ ಜುರೆಲ್ ಸ್ವಲ್ಪ ಸಾಥ್ ಕೊಟ್ರು. ಕೆಲವೊಬ್ಬ ಬ್ಯಾಟ್ಸ್ಮನ್ಗಳು ಯಶಸ್ವಿ ಜೈಸ್ವಾಲ್ಗೆ ಸಾಥ್ ಕೊಟ್ಟಿದ್ದನ್ನ ಬಿಟ್ರೆ ಅಂತ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನ RR ಕೊಡ್ಲಿಲ್ಲ. ಇಲ್ಲಿ ರಿಯಾನ್ ಪರಾಗ್ 30 ರನ್ನ ಸಾಥ್ ಕೊಟ್ರು. ಅದು 75 ರನ್ ತಲುಪೋದಕ್ಕೆ ಸಾಧ್ಯ ಆಯ್ತು ಯಶಸ್ವಿ ಜೈಸ್ವಾಲ್ಗೆ. ಹಾಗಾಗಿ ಮಿಡ್ಲ್ ಆರ್ಡರ್ ಹಾಗೆ ಡೆಪ್ತ್ ಅಲ್ಲಿ ಬ್ಯಾಟಿಂಗ್ ಅಷ್ಟು ಇಲ್ಲದೆ ಇರೋದ್ರಿಂದ RR 173 ರನ್ ಅನ್ನು ಗಳಿಸಿ 174 ರನ್ ಟಾರ್ಗೆಟ್ ಅನ್ನು RCB ಕೊಡ್ತು. RCB ಆರಂಭ ಪಡ್ಕೊಂಡಿದ್ದೆ ಭರ್ಜರಿಯಾಗಿ. ಇಲ್ಲಿ ಫಿಲ್ ಸಾಲ್ಟ್ ಪ್ರತಿ ಚೆಂಡನ್ನು ಕೂಡ ದಂಡಿಸ್ತಾ ಹೋದ್ರು. ಜೊಫ್ರಾ ಆರ್ಚರ್ಗೆ ಪ್ರತಿ ಬಾಲ್ ಅನ್ನು ಕೂಡ 4-6 ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಮೊದಲ ಪವರ್ ಪ್ಲೇ ನಲ್ಲೇ RCB 70 ರನ್ ಹತ್ತತ್ರ. ಹಾಗೇನೆ ಇನ್ನು ಬೇಕಿದ್ದು 100 ರನ್ನು ಆರಾಮಾಗಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಇಬ್ರೇನೆ. ವಿರಾಟ್ ಕೊಹ್ಲಿ 62 ರನ್ ಹೊಡೆದ್ರೆ ಫಿಲ್ ಸಾಲ್ಟ್ 65 ರನ್ ಅನ್ನು ಹೊಡೆದ್ರು. ಇದಾದ ನಂತರ ಫಿಲ್ ಸಾಲ್ಟ್ ಔಟ್ ಆದ ನಂತರ ದೇವದತ್ ಪಡಿಕಲ್ ಬಂದ್ರು. ದೇವದತ್ ಪಡಿಕಲ್ ಬಂದು ವಿರಾಟ್ ಕೊಹ್ಲಿಗೆ ಒಳ್ಳೆ ಸಾಥ್ ಕೊಟ್ರು. ಇಬ್ರು ಸೇರ್ಕೊಂಡು ಬೌಂಡ್ರಿ ಬಾರಿಸ್ತಾ ಮ್ಯಾಚ್ ಅನ್ನ ಮುಗಿಸಿದ್ರು. ಸೊ RCB ಮತ್ತೊಮ್ಮೆ RCB ಗೆದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ 3ನೇ ಸ್ಥಾನಕ್ಕೆ ಹೋಯ್ತು. RR 7ನೇ ಸ್ಥಾನಕ್ಕೆ ಇನ್ನೂ ಕೆಳಗಿಳಿತು. ಸೊ ಇದು ಪಂದ್ಯದ ಟೋಟಲ್ ಸಮ್ಮರಿ. ಆದ್ರೆ ಅಂತ ವಿಶೇಷವಾಗಿ ಏನು ಕೂಡ ಒಂಥರ ಒನ್ ಸೈಡೆಡ್ ತರ RCB ಪರವಾಗಿ ಮ್ಯಾಚ್ ಕಾಣಿಸ್ತಾ ಇತ್ತು. ಎಲ್ಲೂ ಕೂಡ RR ಡಾಮಿನೇಟ್ ಮಾಡೋಕೆ ಆಗ್ಲೇ ಇಲ್ಲ. ಇದು ಮ್ಯಾಚ್ ನ ಸಮ್ಮರಿ. ಎಡವಟ್ಟಾಗಿದ್ದಲ್ಲಿ ಅಂತ ನೋಡೋದಾದ್ರೆ ಎಡವಟ್ಟಾಗಿದ್ದೆ ಇಲ್ಲಿ ಫಿಲ್ ಸಾಲ್ಟ್ ಬ್ಯಾಟಿಂಗ್ ಅಲ್ಲಿ. ಏನಾದ್ರೂ ಕಂಟ್ರೋಲ್ ಮಾಡಕ್ ಸಾಧ್ಯ ಇತ್ತಾ? 173 ತೀರಾ ಕಡಿಮೆ ಟಾರ್ಗೆಟ್ ಅಂತೂ ಅಲ್ಲ, ಒಂದು ಆವರೇಜ್ ಟಾರ್ಗೆಟ್. ಇವತ್ತಿನ ಪ್ರತಿ IPL ಪಂದ್ಯದಲ್ಲೂ 200 ಟಾರ್ಗೆಟ್ ಕಾಮನ್ ಇದೆ. ಆದ್ರೆ ಜೈಪುರ್ ಸ್ಟೇಡಿಯಂ ದೊಡ್ಡದು, ಹಾಗೆ ಹೋಮ್ ಗ್ರೌಂಡು. ಸೊ RRಗೆ ಅಡ್ವಾಂಟೇಜ್ ಇರುತ್ತೆ ಅನ್ಕೊಂಡ್ರೆ ಅಲ್ಲಿ ಫಿಲ್ ಸಾಲ್ಟ್ ಓಪನಿಂಗ್ ಬ್ಯಾಟಿಂಗ್ ಏನಿತ್ತು ಸಿಕ್ಕಾಬಟ್ಟೆ ಡಿಸ್ಟ್ರಕ್ಟಿವ್ ಆಗಿ ಬ್ಯಾಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಇನ್ನೊಂದ್ ಕಡೆ ಸಾಥ್ ಕೊಟ್ರೆ ಫಿಲ್ ಸಾಲ್ಟ್ ಪ್ರತಿ ಚೆಂಡನ್ನು ಬೌಂಡ್ರಿ ಕಟ್ಟುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ಈ ಪವರ್ ಪ್ಲೇ ನಲ್ಲೇ ಒಳ್ಳೆಯ ರನ್ ಅನ್ನ ಗಳಿಸೋದಿಕ್ ಸಾಧ್ಯ ಆಯ್ತು. ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಕಾಂಬಿನೇಷನ್ ಒಂಥರ ಎಡವಟ್ ಮಾಡ್ತು ಅಂತ ಹೇಳ್ಬೋದು. ಅವರ ಪಾರ್ಟ್ನರ್ಶಿಪ್ RRಗೆ ಮುಳುವಾಯ್ತು. ಅವ್ರ ವಿಕೆಟ್ ಅನ್ನು ತೆಗಿಯೋದಿಕ್ ಆಗ್ಲೇ ಇಲ್ಲ. ಕೊನೆಯಲ್ಲಿ ತೆಗೆಯೋ ವೇಳೆಗೆ ಅಷ್ಟೊತ್ತಿಗಾಗ್ಲೇ RCB ಗೆಲುವಿನ ಹತ್ರಕ್ಕೆ ಬಂದಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇರೋದು ನೋಡಿದ್ರೆ ವಿರಾಟ್ ಕೊಹ್ಲಿ ರನ್ ಗಳಿಸಿದ್ರೆ ಸುದ್ದಿ ಆಗುತ್ತೆ. ಅದರಲ್ಲಿ ವಿರಾಟ್ ಕೊಹ್ಲಿ 100ನೇ ಅರ್ಧ ಶತಕ, ಅಂದ್ರೆ T20 ಫಾರ್ಮ್ಯಾಟ್ ನಲ್ಲಿ, ಅದು IPL ಆಗಿರ್ಬೋದು, ಇಂಟರ್ನ್ಯಾಷನಲ್ T20 ಇರಬಹುದು, ವಿರಾಟ್ ಕೊಹ್ಲಿ 100ನೇ ಅರ್ಧ ಶತಕ ಗಳಿಸಿದ್ದು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಮಾಡ್ತಾ ಇದೆ. 2ನೇ ಪಂದ್ಯ ಹೈಲೈಟ್ ಆಗಿತ್ತು. ನಿಜವಾಗ್ಲೂ MI ಗೆಲ್ಲಲೇಬೇಕು ಅನ್ನುವಂತ ಪಂದ್ಯ. ಯಾಕಂದ್ರೆ MI ಟೇಬಲ್ ಡೌನ್ ಅಲ್ಲಿತ್ತು. ಕಳೆದ ಬಾರಿ ಅಂತೂ 2024 ಸೀಸನ್ ಅಲ್ಲಿ 10ನೇ ಸ್ಥಾನದಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇದ್ದಂತ, ಅಂದ್ರೆ ಅವರ ಸೀಸನ್ ಅನ್ನ ಮುಗಿಸಿದಂತಹ MI ಈ ಬಾರಿ ಮೇಲ್ಕೇರೋಣ ಅನ್ನುವಂತ ಪ್ರಯತ್ನ. ಯಾಕಂದ್ರೆ ಫಸ್ಟ್ ಮ್ಯಾಚ್ ಚೆನ್ನೈ ವಿರುದ್ಧ ಸೋತ್ರು. ಅದಾದ್ಮೇಲೆ ಅವ್ರಿಗೆ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಇದನ್ನ ಗೆಲ್ಲಲೇಬೇಕಿತ್ತು. ರೋಹಿತ್ ಶರ್ಮಾ ಫಾರ್ಮ್ ಅಲ್ಲಿಲ್ಲ. ಸೊ DC
ಟ್ರೆಮೆಂಡಸ್ ಫಾರ್ಮ್ ಅಲ್ಲಿ ಇದ್ದಾರೆ. DC 4ರಲ್ಲಿ 4 ಗೆದ್ಕೊಂಡು ಬಂದಿದ್ದಂತ DC ಮೇಲೆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಿತ್ತು ಮುಂಬೈಗೆ ಬ್ಯಾಟಿಂಗ್ ಮಾಡುವಂತ ಅವಕಾಶ ಸಿಕ್ಕಿದ್ದು. ಮುಂಬೈ ಬ್ಯಾಟ್ ಮಾಡಕ್ಕೆ ಹೊರಟಾಗ ಭರ್ಜರಿ ಬ್ಯಾಟಿಂಗ್ ಅನ್ನ ಮುಂಬೈ ಅವರು ಮಾಡಿದ್ರು. ರೋಹಿತ್ ಶರ್ಮಾ ಏನೋ ಫೇಲ್ ಆದ್ರು, ಆದ್ರೆ ರಯಾನ್ ರಿಕೆಲ್ಟನ್ ಬ್ಯಾಟಿಂಗ್ ನಲ್ಲಿ ಫೇಲ್ ಆಗಲಿಲ್ಲ. ಹಾಗೆ ಶರ್ಮಾ ಬ್ಯಾಟಿಂಗ್ ಅಲ್ಲಿ ಸಕ್ಸಸ್ ಆಗ್ತಾ ಇದ್ರೆ ತಿಲಕ್ ವರ್ಮಾ ಬ್ಯಾಟಿಂಗ್ ಅಲ್ಲಿ ದೊಡ್ಡ ಸಾಥನ್ನ ಕೊಟ್ರು. ಅದು ಮುಂಬೈಗೆ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಮುಂಬೈ ಒಂದು ಅದ್ಭುತವಾದ ಸ್ಕೋರ್ ಅನ್ನ ಕಲೆ ಹಾಕೋದಿಕ್ ಸಾಧ್ಯ ಆಯ್ತು. 205 ರನ್ ಅನ್ನ ಸ್ಕೋರ್ ಮಾಡಿದ್ದು. ಇಲ್ಲಿ ದೊಡ್ಡ ಸಾಥ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಮನ್ ಧೀರ್ ತುಂಬಾ ಉತ್ತಮವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಅಂದ್ರೆ ತಿಲಕ್ ವರ್ಮಾ ಜೊತೆಗೆ ನಮನ್ ಧೀರ್ ಕೂಡ 38 ರನ್ 17 ಬಾಲ್ಗಳಲ್ಲಿ. ಸೂರ್ಯಕುಮಾರ್ ಯಾದವ್ ಸಹಜವಾಗಿನೇ ಎಂದಿನಂತೆ ಅವರು 175 ಸ್ಟ್ರೈಕ್ ರೇಟ್ ಅಲ್ಲಿ 38 ಬಾಲ್ಗಳಲ್ಲಿ 28 ಬಾಲ್ಗಳಲ್ಲಿ 40 ರನ್ ಅನ್ನ ಹೆಚ್ಚು ಕಡಿಮೆ 150 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿದ್ರು. ಅದು ಕೂಡ ಮುಂಬೈ ಅಂದುಕೊಂಡ ಮಟ್ಟಿಗೆ ಟಾರ್ಗೆಟ್ 220 ಸೆಟ್ ಮಾಡಬೇಕು ಅನ್ಕೊಂಡಿತ್ತು, ಅಷ್ಟು ಆಗ್ಲಿಲ್ಲ. ಸೊ 203 ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರು. ಯಾಕೆಂದ್ರೆ ಬೌಲಿಂಗ್ ವಿಭಾಗದಲ್ಲಿ DC ತುಂಬಾ ಚೆನ್ನಾಗಿದೆ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಒಳ್ಳೆ ಬೌಲಿಂಗ್ ಯೂನಿಟ್ ಇರೋದ್ರಿಂದ ವಿಪ್ರಾಜ್ ನಿಗಮ್ ಅದ್ಭುತವಾಗಿ ಬೌಲ್ ಮಾಡ್ತಾ ಇದ್ದಾರೆ. ಪ್ರತಿ ಪಂದ್ಯದಲ್ಲಿ 2 ವಿಕೆಟ್ ಅನ್ನು ತಗೋತಾ ಇದ್ದಾರೆ. ಕುಲ್ದೀಪ್ ಯಾದವ್ ಅಂತೂ ಏನು ಈ ಪರ್ಪಲ್ ಕ್ಯಾಪ್ ಬೋರ್ಡ್ ಅಲ್ಲಿ ಈಗಾಗಲೇ ಸೆಕೆಂಡ್ ಪ್ಲೇಸ್ ಹೋಗಿ ನಿಂತ್ಕೊಂಡಿರೋ 10 ವಿಕೆಟ್ ಅನ್ನ ತಗೊಂಡಿರುವಂತದ್ದು. ಇಲ್ಲಿ ಒಳ್ಳೆಯ ಮಿಚೆಲ್ ಸ್ಟಾರ್ಕ್ ಇದ್ದಾರೆ. ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದ್ದರಿಂದ ಕೊನೆಯಲ್ಲಿ 220-230 ಟಾರ್ಗೆಟ್ ಅನ್ನ ಕೊಡಕ್ ಆಗ್ಲಿಲ್ಲ. ಆದ್ರೆ ಹೈಲೈಟ್ ಅಂತ ಹೇಳಿದ್ರೆ ಪಂದ್ಯದ್ದು ಸೆಕೆಂಡ್ ಹಾಫ್ ಅಲ್ಲಿ DC-ಗೆ ಬ್ಯಾಟ್ ಮಾಡಿದ ನಮ್ಮ ಕನ್ನಡದ ಕರುಣ್ ನಾಯರ್ ಕಮ್ ಬ್ಯಾಕ್ ಮಾಡಿದ್ರು. 2022ರಲ್ಲಿ ಒಂದು ಟ್ವೀಟ್ ಮಾಡಿದ್ರು ಅವರು, ಕ್ರಿಕೆಟ್ ನನಗೊಂದು ಚಾನ್ಸ್ ಕೊಡು ಅಂತ ಹೇಳಿ, ನನ್ನಲ್ಲಿ ಟ್ಯಾಲೆಂಟ್ ಇದೆ, ಒಂದು ಚಾನ್ಸ್ ಕೊಡು ಅಂತ. ಈಗ ಸಿಕ್ತು ನೋಡಿ ಚಾನ್ಸು. ಕಳೆದ ಸೀಸನ್ ನಲ್ಲಿ ಅಂದ್ರೆ ದೇಸಿ ಋತುವಿನಲ್ಲಿ ಡೊಮೆಸ್ಟಿಕ್ ಸೀಸನ್ ಅಲ್ಲಿ ಅದು ಇರಾನಿ ಟ್ರೋಫಿ ಆಗಿರ್ಲಿ, ಮುಷ್ತಾಕ್ ಅಲಿ ಆಗಿರ್ಲಿ, ರಣಜಿ ಆಗಿರ್ಲಿ, ಅಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿದೆ ಕರುಣ್ ನಾಯರ್. ಸೊ ಕರುಣ್ ನಾಯರ್ಗೆ ಒಂದು ಅವಕಾಶ DC ಕೊಡ್ತು. ಆ ಅವಕಾಶವನ್ನು ಅದ್ಭುತವಾಗಿ ಬಳಸ್ಕೊಂಡ್ರು. ಆರಂಭದಲ್ಲಿ ಜೇಕ್ ಫ್ರೇಸರ್ ಮೆಕ್ಡರ್ಕ್ 0, ಮತ್ತೊಮ್ಮೆ ಅವರ ಪರ್ಫಾರ್ಮೆನ್ಸೇ ಇಲ್ಲ. ಸಿಕ್ಕಾಪಟ್ಟೆ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಅಂತ ಹೇಳಿ ಅವ್ರನ್ನ ಎಕ್ಸ್ಪ್ಲೋಸಿವ್ ಅಂತ ಅವ್ರನ್ನ ಓಪನರ್ ಆಗಿ ಕಳಿಸ್ತಾ ಇದ್ದಾರೆ. ಆದ್ರೆ ಅವರು DC ಪರವಾಗಿ ಆತರ ಏನು ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಅಭಿಷೇಕ್ ಪೋರೆಲ್ ಬಂದ್ರು. ಅಭಿಷೇಕ್ ಪೋರೆಲ್ ಜೊತೆ ಕರುಣ್ ನಾಯರ್ ಸೇರ್ಕೊಂಡ್ರು. ಎಂತ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂದ್ರೆ 39 ಬಾಲ್ಗಳಲ್ಲಿ 89 ರನ್ ಗಳಿಸಿದ್ರು. 40ನೇ ಬಾಲ್ಗೆ ಔಟ್ ಆಗಿ ಹೋದ್ರು. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಒಂದು ಓವರ್ಗೆ ಎಷ್ಟು 2 6 1 4 ಹಾಗೆ ಒಂದು ಡಬಲ್ ಕೂಡ ಏನು ಓಡ್ತಾರೆ. ಸೊ ಅಲ್ಲಿಗೆ 12 14 18 ರನ್ ಅನ್ನ ಗಳಿಸ್ತಾರೆ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಕರುಣ್ ನಾಯರ್. ನಾನು ಡೆಲ್ಲಿ ಟೀಮ್ ಅಲ್ಲಿ ನಾನು ಇರ್ಬೇಕು 11 ಅಲ್ಲಿ ಅಂತ ಪ್ರೂವ್ ಮಾಡಿದ್ರು. ಆದ್ರೂ ಕೂಡ ಕೊನೆಗೆ KL ರಾಹುಲ್ 15 ರನ್ ಹೊಡೆದ್ರು, ಅವ್ರು ಔಟ್ ಆಗಿ ಹೋದ್ರು. ಜೊತೆಗೆ ನಂತರ ಬಂದಂತ ಅಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ್ ಇವರಿಬ್ರು ಕೂಡ ಸ್ವಲ್ಪ ಡೆಲ್ಲಿಯನ್ನ ಮೇಲೆತ್ತಕ್ಕೆ ಟ್ರೈ ಮಾಡಿದ್ರು. ಅಕ್ಷರ್ ಪಟೇಲ್ ಕೂಡ ಸ್ವಲ್ಪ ಬ್ಯಾಟ್ ಮಾಡಿ ಟ್ರೈ ಮಾಡಿದ್ರು, ಆದ್ರೆ ಸಾಧ್ಯ ಆಗ್ಲಿಲ್ಲ. ಮುಂಬೈನ ಬೌಲಿಂಗ್ ಅಟ್ಯಾಕ್ ಇತ್ತಲ್ಲ, ಜಸ್ಪ್ರೀತ್ ಬುಮ್ರಾ ಹಾಗೆ ಫೀಲ್ಡಿಂಗ್ ರಯಾನ್ ರಿಕೆಲ್ಟನ್ ಕೊನೆ ಅಂದ್ರೆ ಸೋತಂತ 3 ಏನು ಲಾಸ್ಟ್ ಓವರ್ ಇತ್ತಲ್ಲ, 18ನೇ ಓವರ್ನ 3ನೇ ಬಾಲ್, 4ನೇ ಬಾಲ್, 5ನೇ ಬಾಲ್, 6ನೇ ಬಾಲ್ 3 ರನ್ ಔಟ್ ಮಾಡಿದ್ರು. ರಯಾನ್ ರಿಕೆಲ್ಟನ್ ಅದ್ಭುತವಾಗಿ ಸ್ಟಂಪಿಂಗ್ ಮಾಡಿದ್ದು ಪಂದ್ಯದ ದಿಕ್ಕನ್ನೇ ಬದಲಾಯಿಸ್ತು ಅಂತ ಹೇಳ್ಬೋದು. ಇಲ್ಲಿ ಇದು ಟೋಟಲ್ ಮ್ಯಾಚ್ ನ ಸಮರಿ. ಅಂದ್ರೆ ಇಲ್ಲಿ ಗಳಿಸೋದಿಕ್ಕೆ ಡೆಲ್ಲಿಗೆ ಸಾಧ್ಯ ಆಗಿದ್ದು ಅಂದ್ರೆ ಹತ್ರ 193 ರನ್ ಅನ್ನ ಗಳಿಸಿದ್ರು. ಕಡಿಮೆ ಏನಲ್ಲ, 12 ರನ್ ಇಂದ ಸೋತ್ ಹೋದ್ರು. ಏನು ಆ ಕರುಣ್ ನಾಯರ್ ಅವರ ಇನ್ನಿಂಗ್ಸ್ ಇತ್ತಲ್ಲ 89, ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆಗಿದ್ದಿದ್ರೆ ಅಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ್ ಇವರೆಲ್ಲ ಸೇರ್ಕೊಂಡು ಆರಾಮಾಗಿ 200 ಏನು ಆ ಟಾರ್ಗೆಟ್ ಅನ್ನ 205 ಹೊಡೆದಾಕ್ಬಿಡ್ತಾ ಇದ್ರು. ಸೊ ಅಲ್ಲಿಗೆ ಡೆಲ್ಲಿ ಮೊದಲ ಸೋಲನ್ನ ಕಾಣೋ ಹಾಗಾಯ್ತು 5ನೇ ಪಂದ್ಯದಲ್ಲಿ. ಎಡವಟ್ಟಾಗಿದ್ದ ಡೆಲ್ಲಿ ಅಂತ ನೋಡೋದಾದ್ರೆ ಒಳ್ಳೆಯ ಏನು ಪಾಯಿಂಟ್ ಅಂದ್ರೆ 2-3 ಕಡೆ ಎಡವಟ್ ಆಯ್ತು. ಕರುಣ್ ನಾಯರ್ ಔಟ್ ಆದ್ರಲ್ಲ, ಮಿಚೆಲ್ ಸ್ಯಾಂಟ್ನರ್ ಮ್ಯಾಜಿಕ್ ಮಾಡಿದ್ರು ಅಂತ ಹೇಳ್ಬೇಕು. ಕರುಣ್ ನಾಯರ್ ಎಂತ ಲಯದಲ್ಲಿದ್ರು ಅಂದ್ರೆ ಜಸ್ಪ್ರೀತ್ ಬುಮ್ರಾಗೆನೆ 2 6 1 4 ಹೊಡಿತಾರೆ ಅಂತ ಹೇಳಿದ್ರೆ 89 ರನ್ 39 ಬಾಲ್, ಹೆಚ್ಚು ಕಡಿಮೆ 275 ಇರ್ಬೇಕು ಸ್ಟ್ರೈಕ್ ರೇಟ್. ಅಷ್ಟು ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾ ಇದ್ರು. ಅವ್ರನ್ನ ಔಟ್ ಮಾಡಿದ್ದು ಮಿಚೆಲ್ ಸ್ಯಾಂಟ್ನರ್ ಒಂದು ಮ್ಯಾಜಿಕ್ ಆದಾಗ ಆಯ್ತು. ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು ಮ್ಯಾಚ್ದು. 2ನೇ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅಶುತೋಷ್ ಶರ್ಮಾ ಮ್ಯಾಚ್ ಅನ್ನ ಮೊದಲ ಮ್ಯಾಚ್ ಡೆಲ್ಲಿ ನೋಡಿದ್ವಿ ಯಾವ ತರ ಬ್ಯಾಟ್ ಮಾಡಿದ್ರು. ಸೋಲಿನ ಸುಳಿಗೆ ಸಿಕ್ಕಿದ ಪಂದ್ಯನ ಗೆಲುವಿಗೆ ತಗೊಂಡೋಗಿದ್ರು. ಸೊ ಅಶುತೋಷ್ ಶರ್ಮಾ ಕೂಡ ಔಟ್ ಆಗಿ ಹೋಗಿದ್ದು ಇದು ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಮತ್ತೆ ಕೊನೆಯಲ್ಲಿ 12 ರನ್ ಅಲ್ಲಿ ಸೋತಿದ್ದು ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇತ್ತು. ವಿಪ್ರಾಜ್ ನಿಗಮ್ ಒಳ್ಳೆ ಬೌಲಿಂಗ್ ಅಲ್ಲ, ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ವಿಪ್ರಾಜ್ ನಿಗಮ್ ಅವ್ರನ್ನ ಒನ್ಸ್ ಅಗೇನ್ ಮಿಚೆಲ್ ಸ್ಯಾಂಟ್ನರ್ ಔಟ್ ಮಾಡ್ತಾರೆ.
ಮಿಚೆಲ್ ಸ್ಯಾಂಟ್ನರ್ ಯಾವ ಕರುಣ್ ನಾಯರ್ನ ಔಟ್ ಮಾಡಿದ್ರು ಅವರೇ ಅಲ್ಲಿ ಕೂಡ ಔಟ್ ಮಾಡ್ತಾರೆ. ಸೊ ಏನು ಮುಂಬೈನ ಸ್ಪಿನ್ ಅಟ್ಯಾಕ್ ಇದೆಯಲ್ಲ, ಇದು ಬೆಸ್ಟ್ ಸ್ಪಿನ್ ಅಟ್ಯಾಕ್ ಅನ್ಸ್ಕೊಂಡಿರುವಂತಹ DC ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ವಿಪ್ರಾಜ್ ನಿಗಮ್ ಇವರಿರುವಂತಹ ಟೀಮ್ನ ಸ್ಪಿನ್ ಅಟ್ಯಾಕ್ ಸೋಲ್ಸ್ಬಿಡ್ತು. ಸೊ ವಿಪ್ರಾಜ್ ನಿಗಮ್ ಸ್ವಲ್ಪ ನಿಂತಿದ್ರು ಕೂಡ ಗೆಲ್ತಾ ಇತ್ತು, ಅದು ಟರ್ನಿಂಗ್ ಪಾಯಿಂಟ್ ಆಯ್ತು. ಒಂದ್ ಕಡೆ ಕರುಣ್ ನಾಯರ್, ಇನ್ನೊಂದ್ ಕಡೆ ಅಶುತೋಷ್ ಶರ್ಮಾ, ಇನ್ನೊಂದ್ ಕಡೆ ವಿಪ್ರಾಜ್ ನಿಗಮ್, ಈ 3 ಜನ ಔಟ್ ಆಗಿದ್ದು ಪಂದ್ಯದ ಟರ್ನಿಂಗ್ ಪಾಯಿಂಟ್. ಇಲ್ಲ ಅಂದ್ರೆ DC 5ನೇ ಸತತ ಕನ್ಸಿಕ್ಯೂಟಿವ್ ಗೆಲುವನ್ನ ಕಾಣ್ತಾ ಇತ್ತು ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಬಾರಿ. ಇಲ್ಲಿ ಬಹಳ ಪ್ರಮುಖವಾಗಿ ಕರುಣ್ ನಾಯರ್ ಬಗ್ಗೆ ಸುದ್ದಿ ಆಗ್ತಾ ಇದೆ. ಕರುಣ್ ನಾಯರ್ 2022ರಲ್ಲಿ ಟ್ವೀಟ್ ಮಾಡಿದ್ದು, ಒಂದ್ ಚಾನ್ಸ್ ಕೊಡು ನಂಗೆ ಕ್ರಿಕೆಟ್ ಅಂತ ಕೇಳಿದ್ದು, ಇವಾಗ ಅವರು ಕಮ್ ಬ್ಯಾಕ್ ಮಾಡಿದ್ದು, ಇದು ಭಾರಿ ಸುದ್ದಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಹೈಲೈಟ್ಸ್, ಇನ್ಸೈಟ್ಸ್, ಹಾಗೆ ಅಪ್ಡೇಟ್ಸ್, ಪಂದ್ಯದ ಅಪ್ಡೇಟ್ಸ್, ನೆನ್ನೆ 2 ಮ್ಯಾಚ್ಗಳು, ಮತ್ತೆ ಪ್ರತಿ ಪಂದ್ಯದ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.